ಹಲೋ ಫ್ರೆಂಡ್ಸ್, 3 ಶಿಫ್ಟ್ಗಳ ಪ್ರಶ್ನೋತ್ತರಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 1, ಆರ್ಟಿಕಲ್ 226 ಯಾವುದಕ್ಕೆ ಸಂಬಂಧಿಸಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹೈಕೋರ್ಟ್ಗಳಿಗೆ ರೀಟ್ಗಳನ್ನು ನೀಡುವ ಅಧಿಕಾರ ಬಂದ್ಬಿಟ್ಟು ಇದು ಆರ್ಟಿಕಲ್ 226ಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 2, ಅಶೋಕನ ಹೆಚ್ಚಿನ ಶಾಸನಗಳನ್ನು ಯಾವ ಭಾಷೆ ಮತ್ತು ಲಿಪಿಯಲ್ಲಿ ಬರೆಯಲಾಗಿದೆ? ಫ್ರೆಂಡ್ಸ್, ಅಶೋಕನ ಹೆಚ್ಚಿನ ಶಾಸನಗಳನ್ನು ಪ್ರಾಕೃತ ಭಾಷೆಯಲ್ಲಿ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3, ತಬಲಾ ವಾದಕ ಜಾಕಿರ್ ಹುಸೇನ್ ಯಾವ ಘರಾಣದೊಂದಿಗೆ ಸಂಬಂಧ ಹೊಂದಿದ್ದರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪಂಜಾಬ್ ಘರಾಣ ಮತ್ತು ಅಜ್ರಾದ್ ಘರಾಣಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಜಾಕಿರ್ ಹುಸೇನ್ ಅವರು. ಪ್ರಶ್ನೆ 4, ಸಗಟು ವ್ಯಾಪಾರಿ ಯಾರು? ಅಂದರೆ ಸಗಟು ವ್ಯಾಪಾರಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಖರೀದಿಸಿ ನಂತರ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟ ಮಾಡುವನು ಕಂಪನಿಗಳು ಅಥವಾ ವ್ಯಕ್ತಿಗಳು ಸಗಟು ವ್ಯಾಪಾರಿ ಆಗಿರ್ತಾರೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 5, ಕಡ್ಡಿ ನೃತ್ಯ ಯಾವ ಜಾತಿಗೆ ಸೇರಿದೆ? ಇದು ಬಂದ್ಬಿಟ್ಟು ತರು, ಬಿಲ್ ಮತ್ತು ಬಂಜಾರ ಜಾತಿಗೆ ಸೇರಿದೆ ಫ್ರೆಂಡ್ಸ್ ಇದು ಕಡ್ಡಿ ನೃತ್ಯ. ಪ್ರಶ್ನೆ 6, ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು 2023ರಲ್ಲಿ ಎಷ್ಟನೇ ವರ್ಷದಲ್ಲಿ ಆಚರಿಸಲಾಯಿತು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 154ನೇ ವರ್ಷದಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್. ಈ ಮೊನ್ನೆ ನಡೆದಿದ್ದು ಗಾಂಧೀಜಿಯವರ ಜಯಂತಿ ಬಂದ್ಬಿಟ್ಟು 154ನೇ ವರ್ಷ ನೋಡಿ ಫ್ರೆಂಡ್ಸ್ ಅದು. ಪ್ರಶ್ನೆ 7, ಭಾರತ ಸಂವಿಧಾನದ ಯಾವ ವಿಧಿಯು ರೀಟ್ಗಳನ್ನು ಹೊರಡಿಸುವ ಹಕ್ಕನ್ನು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 226 ಮತ್ತು 32 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8, ಈ ಕೆಳಗಿನವರಲ್ಲಿ ಯಾರು BCCIನ ಮೊದಲ ಅಧ್ಯಕ್ಷರು ಆಗಿದ್ದಾರೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು BCCIನ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ RE ಗ್ರಾಂಟ್ ಗೋವನ್ ಅವರು BCCIನ ಮೊದಲ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9, 2011ರ ಜನಗಣತಿ ಪ್ರಕಾರ ಯಾವ ದೇಶವು ಅತಿ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮ್ಯಾನ್ಮಾರ್ ನೋಡಿ ಫ್ರೆಂಡ್ಸ್. ಮ್ಯಾನ್ಮಾರ್ ಬಂದ್ಬಿಟ್ಟು 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಶಿಶು ಮರಣ ಹೊಂದಿರುವ ದೇಶವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 10, ಭಾರತ ನೆರೆ ರಾಷ್ಟ್ರಗಳಲ್ಲಿ ಶಿಶು ಮರಣ ಪ್ರಮಾಣ ಕಡಿಮೆ ಇರುವ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶ್ರೀಲಂಕಾ ಮತ್ತು ಚೀನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಶಿಶು ಮರಣ ಕಡಿಮೆ ಹೊಂದಿರುವ ದೇಶ ಇದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 11, ಸಾಕ್ಷರತೆಯನ್ನು ಅಳೆಯಲು ಕನಿಷ್ಠ ವಯಸ್ಸು ಏನಾಗಿರಬೇಕು? ಅಂದರೆ ಸಾಕ್ಷರತೆಯನ್ನು ಅಳೆಯಲು ಕನಿಷ್ಠ ವಯಸ್ಸು ಏನಾಗಿರ್ಬೇಕಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 7 ವರ್ಷಗಳು ಆಗಿರಬೇಕು ಫ್ರೆಂಡ್ಸ್. ಪ್ರಶ್ನೆ 12, ಯಾವ ಸಮ್ಮೇಳನದಲ್ಲಿ ನವೆಂಬರ್ 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಡೊಮಿನಿಕಾ ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನು ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಕಾರಿಕಾಮ್ ಶೃಂಗಸಭೆಯಲ್ಲಿ ಮೋದಿಯವರಿಗೆ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವವನ್ನು ಮಾಡಲಾಯಿತು ಫ್ರೆಂಡ್ಸ್. ಪ್ರಶ್ನೆ 13, ಈಜುಗಾರ ಹರಿ ನಟರಾಜ್ ಯಾವ ರಾಜ್ಯಕ್ಕೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಈಜುಗಾರ ಹರಿ ನಟರಾಜ್ ಅವರು ಬಂದ್ಬಿಟ್ಟು ಇವರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 14, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸ್ವಾವಲಂಬನೆಗೆ ವಿಶೇಷ ಒತ್ತು ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 3ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು 1961ರಿಂದ 66ರವರೆಗೆ ನಡೀತಿದೆ ಫ್ರೆಂಡ್ಸ್. ಪ್ರಶ್ನೆ 15, ಪ್ರಸ್ತುತ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅಜಿತ್ ಕುಮಾರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಜಿತ್ ಕುಮಾರ್ ದೋವಲ್ ಬಂದ್ಬಿಟ್ಟು ಇವರು ಪ್ರಸ್ತುತ ಭಾರತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16, ಸಂಗೀತ ನಾಟಕ ಅಕಾಡೆಮಿಯು ಎಷ್ಟು ರೀತಿಯ ಪ್ರಶಸ್ತಿಗಳನ್ನು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಗೀತ ನಾಟಕ ಅಕಾಡೆಮಿ ಬಂದ್ಬಿಟ್ಟು ಇದು 3 ರೀತಿಯ ಪ್ರಶಸ್ತಿಗಳನ್ನು ನೀಡುತ್ತದೆ ಫ್ರೆಂಡ್ಸ್. ಪ್ರಶ್ನೆ 17, ಈ ಕೆಳಗಿನವರಲ್ಲಿ ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರು ಅಂದರೆ EAC ಮತ್ತು PM ಯಾರಾಗಿರ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವಿವೇಕ್ ಡೆಬ್ರಾಯ್ ಅವರು ಬಂದ್ಬಿಟ್ಟು ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರರ ಮಂಡಳಿಯ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 18, ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಹಿಷ್ಕೃತ
ಹಿತಕಾರಣಿ ಸಭೆಯನ್ನು ಬಾಂಬೆಯಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 19. CH3C ಅಂದರೆ CHನ ರಾಸಾಯನಿಕ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು CH3Cನ ರಾಸಾಯನಿಕ ಹೆಸರು ಬಂದ್ಬಿಟ್ಟು ಪ್ರೋಪೇನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 20. GSTಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದು? ಅಂದರೆ GSTಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 101ನೇ ವಿಧಿ ಬಂದ್ಬಿಟ್ಟು ಇದು GSTಯ ಸಂವಿಧಾನ ತಿದ್ದುಪಡಿ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 21. ಕೇದಾರ್ ಜಾಧವ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಕೇದಾರ್ ಜಾಧವ್ ಬಂದ್ಬಿಟ್ಟು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ರಿಕೆಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. 7ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು? ಫ್ರೆಂಡ್ಸ್ 7ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಬಂದ್ಬಿಟ್ಟು 1985ರಿಂದ 1990 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು ಯಾವುದು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು ಬಂದ್ಬಿಟ್ಟು ಜಾಕ್ಫ್ರೂಟ್ ಆಗಿದೆ ಫ್ರೆಂಡ್ಸ್. ಜಾಕ್ಫ್ರೂಟ್ ಅಂತಂದರೆ ಹಲಸಿನ ಹಣ್ಣು ನೋಡಿ ಫ್ರೆಂಡ್ಸ್. ಪ್ರಶ್ನೆ 24. ಜನಸಂಖ್ಯೆಯ ದೃಷ್ಟಿಯಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಚಿಕ್ಕ ನೆರೆಯ ರಾಷ್ಟ್ರವಾಗಿದೆ? ಜನಸಂಖ್ಯೆ ದೃಷ್ಟಿಯಿಂದ ಯಾವುದಪ್ಪ ಅಂತಂದ್ರೆ ಮಾಲ್ಡೀವ್ಸ್ ನೋಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ 25. ಕ್ರಿಶ್ಚಿಯನ್ ಧರ್ಮದ ಧಾರ್ಮಿಕ ಪುಸ್ತಕ ಹೆಸರೇನು? ಅಂದರೆ ಕ್ರಿಶ್ಚಿಯನ್ ಧರ್ಮದ ಧಾರ್ಮಿಕ ಪುಸ್ತಕದ ಹೆಸರು ಏನಪ್ಪ ಅಂತಂದ್ರೆ ಬೈಬಲ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಬೈಬಲ್ ಬಂದ್ಬಿಟ್ಟು ಇದು ಕ್ರಿಶ್ಚಿಯನ್ ಧಾರ್ಮಿಕದ ಪುಸ್ತಕದ ಹೆಸರಾಗಿದೆ ಫ್ರೆಂಡ್ಸ್. ಪ್ರಶ್ನೆ 26. ಭಾರತ ಕೆಳಗಿನ ಯಾವ ನೆರೆಯ ರಾಷ್ಟ್ರವು ಕಡಿಮೆ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭೂತಾನ್ ರಾಜ್ಯ ನೋಡಿ ಫ್ರೆಂಡ್ಸ್. ಭೂತಾನ್ ರಾಷ್ಟ್ರ ಫ್ರೆಂಡ್ಸ್. ಇದು ಅತಿ ಕಡಿಮೆ ಜನಸಂಖ್ಯೆ ಸಾಂದ್ರತೆ ಹೊಂದಿರುವ ದೇಶವಾಗಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 27. ಸಂವಿಧಾನದ ಯಾವ ವಿಧಿ ಅರಣ್ಯ ಮತ್ತು ಪರಿಸರದ ರಕ್ಷಣೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಂವಿಧಾನದ ವಿಧಿ ಅರಣ್ಯ ಮತ್ತು ಪರಿಸರ ರಕ್ಷಣೆ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ 48A ನೋಡಿ ಫ್ರೆಂಡ್ಸ್. 48A ವಿಧಿ ಬಂದ್ಬಿಟ್ಟು ಇದು ಅರಣ್ಯ ಮತ್ತು ಪರಿಸರದ ರಕ್ಷಣೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 28. ಕೆಳಗಿನವುಗಳಲ್ಲಿ ಯಾವುದು ಕೂಚಿಪುಡಿ ನೃತ್ಯ ಶೈಲಿಗೆ ಸಂಬಂಧಿಸಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕೇಲು ಚರಣ್ ಮಹಾಪಾತ್ರ ಬಂದ್ಬಿಟ್ಟು ಇದು ಕೂಚಿಪುಡಿ ನೃತ್ಯ ಶೈಲಿಗೆ ಸಂಬಂಧಿಸಿಲ್ಲ ಫ್ರೆಂಡ್ಸ್. ಪ್ರಶ್ನೆ 29. ಬಿಂಬಸಾರನ ಉತ್ತರಾಧಿಕಾರಿ ಯಾರು? ಅಂದರೆ ಬಿಂಬಸಾರನ ಉತ್ತರಾಧಿಕಾರಿ ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಜಾತಶತ್ರು ಬಿಂಬಸಾರನ ಉತ್ತರಾಧಿಕಾರಿ ಆಗಿರ್ತಾನೆ ಫ್ರೆಂಡ್ಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಪ್ರಶ್ನೆ 30. ಸುಖ್ವಿಂದರ್ ಸಿಂಗ್ ಸುಕು ಯಾರಿಗೆ ಸಂಬಂಧಿಸಿದ್ದಾರೆ? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸುಖ್ವಿಂದರ್ ಸಿಂಗ್ ಸುಕು ಅವರು ಬಂದ್ಬಿಟ್ಟು ಇವರು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 31. ರಾಜ್ಯ ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರು ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 1/6 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ ಫ್ರೆಂಡ್ಸ್. ರಾಜ್ಯ ವಿಧಾನಸಭೆ ಪರಿಷತ್ನಲ್ಲಿ ರಾಜ್ಯಪಾಲರು 1/6 ನಾಮನಿರ್ದೇಶನ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 32. ಉಸ್ತಾದ್ ರಶೀದ್ ಖಾನ್ ಯಾವ ಘರಾಣೆಗೆ ಸೇರಿದವರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ರಾಂಪುರ್ ಸಹಸ್ವಾನ್ ಘರಾಣಕ್ಕೆ ಉಸ್ತಾದ್ ರಶೀದ್ ಖಾನ್ ಅವರು ಸೇರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 33. 105ನೇ ಅಂಶದ ಹೆಸರು ಅಂದರೆ ಡಿಬಿ ಇದು ಆವರ್ತಕ ಕೋಷ್ಟಕದಲ್ಲಿ ಯಾವ ಗುಂಪಿನಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 5ನೇ ಗುಂಪಿನಲ್ಲಿ ಬರುತ್ತದೆ ಫ್ರೆಂಡ್ಸ್ ಇದು ಡಿಬಿ. ಪ್ರಶ್ನೆ 34. ಯಾವ ತಂಡ ಟೋಕಿಯೋ ಒಲಿಂಪಿಕ್ಸ್ 2020 ಗೆದ್ದಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಪುರುಷರ ಹಾಕಿ ತಂಡ ಬಂದ್ಬಿಟ್ಟು ಟೋಕಿಯೋ ಒಲಿಂಪಿಕ್ಸ್ 2020 ಗೆದ್ದಿದೆ ಫ್ರೆಂಡ್ಸ್. ಪ್ರಶ್ನೆ 35. ಯಾವ ವಲಯವು ಕೃಷಿ ಮತ್ತು ಪಶುಸಂಗೋಪನೆಯನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಾಥಮಿಕ ವಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ರಾಥಮಿಕ ವಲಯ ಬಂದ್ಬಿಟ್ಟು ಇದು ಕೃಷಿ ಮತ್ತು ಸಂಗೋಪನೆಯನ್ನು ಒಳಗೊಂಡಿದೆ ಫ್ರೆಂಡ್ಸ್.
ಪ್ರಶ್ನೆ 36, ಮುಸ್ಲಿಂ ಲೀಗ್ ಸ್ಥಾಪನೆಯಾದ ನಂತರ ವಿಭಜನೆಯಾದ ಮೊದಲ ಯಾವುದು? ಅಂದರೆ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ನಂತರ ವಿಭಜನೆಯಾದ ಯಾವುದು ವಿಭಜನೆಯಾಗಿದೆ ಅಂತೇಳಿ ಕೇಳಿದೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1937 ಕಾಂಗ್ರೆಸ್ ವಿಭಜನೆ ಆಗುತ್ತೆ ಫ್ರೆಂಡ್ಸ್ ಮುಸ್ಲಿಂ ಲೀಗ್ ನಂತರ. ಪ್ರಶ್ನೆ 37, ಪ್ರಾಥಮಿಕ ವಲಯದ ನಂತರ ಕೆಲಸ ಎಲ್ಲಿ ಪೂರ್ಣಗೊಂಡಿತ್ತದೆ? ಅಂದರೆ ಪ್ರಾಥಮಿಕ ವಲಯ ಮುಗಿದ ನಂತರ ಯಾವ್ದು ಬರ್ತಾವಪ್ಪ ಅಂತಂದ್ರೆ ದ್ವಿತೀಯ ಮತ್ತು ತೃತೀಯ ವಲಯಗಳು ಬರ್ತಾವೆ ಫ್ರೆಂಡ್ಸ್. ಪ್ರಾಥಮಿಕ ವಲಯದ ನಂತರ ದ್ವಿತೀಯ ಮತ್ತು ತೃತೀಯ ಪೂರ್ಣಗೊಳ್ತವೆ ಫ್ರೆಂಡ್ಸ್. ಪ್ರಶ್ನೆ 38, 2023ರ ಮ್ಯಾಸ್ಕಾಟ್ ಏನಾಗಿತ್ತು? ಅಂದರೆ 2023ರ ಮ್ಯಾಸ್ಕಾಟ್ ಬಂದ್ಬಿಟ್ಟು ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2023 ಮ್ಯಾಸ್ಕಾಟ್ ಉಜ್ವಲ ಆಗಿತ್ತು. ಇದು ಅವ್ಯವಸ್ಥೆ ಆಗಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 39, 2020ರಲ್ಲಿ ಡ್ಯಾನ್ಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಂದಿರಾ ಪಿ ಬೋರಾ ಅವರಿಗೆ ಡ್ಯಾನ್ಸ್ ಪ್ರಶಸ್ತಿಯನ್ನು 2020ರಲ್ಲಿ ನೀಡಲಾಯಿತು ಫ್ರೆಂಡ್ಸ್. ಪ್ರಶ್ನೆ 40, ಪದ್ಮಭೂಷಣ 2020ರ ಪ್ರಶಸ್ತಿಯನ್ನು ಪಡೆದಿರುವ ಮನೋಜ್ ದಾಸ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 41, ಭಾರತ ಪಾಕಿಸ್ತಾನ ಯುದ್ಧವು ಯಾವ ವಾರ್ಷಿಕ ಯೋಜನೆಯ ಅವಧಿಯಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಮತ್ತು ಪಾಕಿಸ್ತಾನ ಯುದ್ಧವು ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ನಡೀತಪ್ಪ ಅಂತಂದ್ರೆ 3ನೇ ಮತ್ತು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಡೀತು ಫ್ರೆಂಡ್ಸ್. ಪ್ರಶ್ನೆ 42, ತತ್ವಬೋಧಿನಿ ಸಭೆಯನ್ನು ಸ್ಥಾಪಿಸಿದವರು ಯಾರು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೇವೇಂದ್ರನಾಥ್ ಟ್ಯಾಗೋರ್ ಅವರು ತತ್ವಬೋಧಿನಿ ಸಭೆಯನ್ನು ಸ್ಥಾಪಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 43, ಛಮ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಫ್ರೆಂಡ್ಸ್ ಛಮ್ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಚರಿಸ್ತಪ್ಪ ಅಂದ್ರೆ ಹಿಮಾಚಲ್ ಪ್ರದೇಶ್ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 44, ಪ್ರಾಥಮಿಕ ವಲಯದಿಂದ ಮುಖ್ಯವಾಗಿ ಉದ್ಯೋಗ ಎಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ವಲಯದಿಂದ ಉದ್ಯೋಗ ದೊರಕುತ್ತದೆ ಫ್ರೆಂಡ್ಸ್, ಕಂಡುಬರ್ತದೆ ಫ್ರೆಂಡ್ಸ್. ಪ್ರಶ್ನೆ 45, ವಿಜ್ಞಾನದ ಪಿತಾಮಹ ಯಾರು? ಫ್ರೆಂಡ್ಸ್ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂತಂದ್ರೆ ರೋಜರ್ ಬೇಕನನ್ನ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 46, ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಸರ್ಕಾರವು ಯೋಜನೆಯ ರಜೆಯನ್ನು ಘೋಷಿಸಿತು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸರ್ಕಾರ 3ನೇ ಪಂಚವಾರ್ಷಿಕ ಯೋಜನೆ ನಂತರ ವೈಫಲ್ಯದ ನಂತರ ಸರ್ಕಾರವು ಯೋಜನೆಯ ರಜೆಯನ್ನು ಘೋಷಿಸಿತು ಫ್ರೆಂಡ್ಸ್. ಪ್ರಶ್ನೆ 47, 2011ರ ಪ್ರಕಾರ ಮಿಜೋರಾಂನಲ್ಲಿ ಬಡತನದ ಶೇಕಡಾವಾರು ಎಷ್ಟಿತ್ತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2011ರ ಪ್ರಕಾರ ಮಿಜೋರಾಂನಲ್ಲಿ ಬಡತನದ ಶೇಕಡಾವಾರು ಪ್ರಮಾಣ ಬಂದ್ಬಿಟ್ಟು 20.4% ಇತ್ತು ಫ್ರೆಂಡ್ಸ್. ಪ್ರಶ್ನೆ 48, 2024ರ ವೇಳೆಗೆ ದೆಹಲಿಯ ಮುಖ್ಯಮಂತ್ರಿ ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 2024ರ ವೇಳೆಗೆ ದೆಹಲಿಯ ಮುಖ್ಯಮಂತ್ರಿ ಬಂದ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 49, 2022ರಲ್ಲಿ ನಡೆದ 36ನೇ ರಾಷ್ಟ್ರೀಯ ಕ್ರೀಡೆಯಲ್ಲಿ ಯಾರು ಅತ್ಯಂತ ಕಿರಿಯ ವಿಜೇತರಾದರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಶೌರ್ಯಜಿತ್ ಖೈರೆ ಅವರು ಕಿರಿಯ ವಿಜೇತರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 50, ಪ್ರಸಿದ್ಧ ನೃತ್ಯಗಾರ್ತಿ ರಂಜನಾ ಗೋಹಾರ್ ಯಾವ ನೃತ್ಯ ಶೈಲಿಯ ಪ್ರತಿಪಾದಕರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಒಡಿಸ್ಸಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಒಡಿಸ್ಸಿಯ ನೃತ್ಯಗಾರ್ತಿ ಆಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 51, ರಾಜ್ಯಪಾಲರ ಅಧಿಕಾರಗಳು ಯಾವುವು? ಅಂದರೆ ರಾಜ್ಯಪಾಲರ ಅಧಿಕಾರಗಳು ಯಾವಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಯನಿರ್ವಾಹಕ, ಶಾಸಕಾಂಗ, ಹಣಕಾಸು ಮತ್ತು ನ್ಯಾಯಾಂಗದ ಅಧಿಕಾರಗಳು ರಾಜ್ಯಪಾಲರು ಆಗಿರ್ತವೆ ಫ್ರೆಂಡ್ಸ್. ಪ್ರಶ್ನೆ 52, ಯಾವ ಜಾನಪದ ನೃತ್ಯ ಶೈಲಿಯು ಅಸ್ಸಾಂಗೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬಿಹು ನೃತ್ಯ ಬಂದ್ಬಿಟ್ಟು ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯ ಶೈಲಿ ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 53, ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಅಂದರೆ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂತಂದ್ರೆ
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜೀವ್ ಕುಮಾರ್ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 54. ಯಾರ ಅಧ್ಯಕ್ಷತೆಯಲ್ಲಿ ಇದನ್ನು ಜಾರಿಗೆ ತರಲಾಯಿತು? ಅಂದರೆ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಯಾರ ಅಧ್ಯಕ್ಷತೆಯಲ್ಲಿ ಇದನ್ನು ಜಾರಿಗೆ ತಂದಾರಪ್ಪ ಅಂದ್ರೆ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ಜಾರಿಗೆ ತರ್ತಾರೆ ಫ್ರೆಂಡ್ಸ್. ಇದು ಪ್ರಶ್ನೆ ಹಾಗೆ ಇತ್ತು ಫ್ರೆಂಡ್ಸ್. ಡ್ಯಾಶ್ ನೋಡಿ ಫ್ರೆಂಡ್ಸ್. ಅದಕ್ಕೆ ಪ್ರಶ್ನೆ 55. ಸಂವಿಧಾನದ ಪ್ರಕಾರ ಭಾರತವು ಯಾವ ರೀತಿಯ ದೇಶವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.